ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾದ ನಮ್ಮ ತಳಪತಿ ವಿಜಯ್ ಅವರ ಬಗ್ಗೆ. ಹಲವು ವರ್ಷಗಳಿಂದ ಕೋಟ್ಯಂತರ ಅಭಿಮಾನಿಗಳ ಮನ ಗೆದ್ದಿರುವ ನಮ್ಮ ವಿಜಯ್ ತಮ್ಮ ನಾಯಕನ್ ಚಿತ್ರದ ನಂತರ ಸಿನಿಮಾಗಳಿಂದ ದೂರ ಸರಿದು ರಾಜಕೀಯದತ್ತ ಹೆಚ್ಚು ಗಮನ ಹರಿಸುವುದಕ್ಕೆ ಘೋಷಿಸಿದ್ದಾರೆ. ಆದ್ದರಿಂದ ಈ ಚಿತ್ರವು ಅವರ ಕೊನೆಯ ಸಿನಿಮಾ ಎಂಬ ವಿಶೇಷ ಮಹತ್ವವನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ನಾಯಕನ್ ಫಿಲ್ಮ್. ಸಾಮಾನ್ಯವಾಗಿ ನಟನಾಗಿ ಆರಂಭವಾದ ವಿಜಯ್ ಅವರ ಪಯಣ ಇಂದು ಭಾರತೀಯ ಚಿತ್ರರಂಗದ ಅಗ್ರ ನಟರ ಪಟ್ಟಿಗೆ ತಲುಪಿದೆ. ಅದು ಫಿಲ್ಮ್ಗಳಲ್ಲಿ ಖುಷಿ, ಮರ್ಸಲ್, ಮಾಸ್ಟರ್, ಲಿಯೋ ಸೇರಿದಂತೆ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಅವರು ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಅಲ್ವಾ ಫ್ರೆಂಡ್ಸ್. ವಿಜಯ್ ಅವರ ಸಿನಿಮಾಗಳು ಕೇವಲ ಮನೋರಂಜನೆ ಮಾತ್ರವಲ್ಲ, ಅವರು ಸಮಾಜಕ್ಕೆ ಸಂದೇಶ ನೀಡುವ ಕಥೆಗಳನ್ನು ಮತ್ತು ಯುವಕರಿಗೆ, ಯಂಗ್ಸ್ಟರ್ಸ್ಗೆ ಸ್ಫೂರ್ತಿ ನೀಡುವ ಪಾತ್ರಗಳಿಗೂ ಹಾಗೂ ಫ್ಯಾಮಿಲಿ ಜೊತೆ ನೋಡ್ಬೋದ ಸಿನಿಮಾಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಅವರು ಆ ಫಿಲಮ್ಗಳಲ್ಲೇ ನಡೆಸ್ತಾ ಇದ್ದರು ವಿಜಯ್ ಅವರು. ಇದರಿಂದ ಅವರು ಎಲ್ಲರ ಮನಸ್ಸು, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೆ, ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಅವರು ತುಂಬ ಮೆಚ್ಚಿನ ಪ್ರಿಯಾದ ನಟರಾಗಿ ಬಂದಿದ್ದಾರೆ ಅಲ್ವಾ ಫ್ರೆಂಡ್ಸ್ ವಿಜಯ್ ಅವರು. ಈಗ ಎಲ್ಲರ ಕಣ್ಣು ಏನಾಗಿದೆ, ನಾಯಕನ್ ಚಿತ್ರದ ಮೇಲೆ ಬಿದ್ದಿದೆ. ಈ ಚಿತ್ರದ ಮೇಲೆ ಅಭಿಮಾನಿಗಳ ನಿರೀಕ್ಷೆ ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆ. ಇದು ಕೇವಲ ಸಿನಿಮಾ ಅಲ್ಲ, ಇದು ಒಂದು ಸೂಪರ್ ಸ್ಟಾರ್ ವಿಜಯ್ ಅವರ ಸಿನಿ ಜೀವನದ ಒಂದು ಭಾವನಾತ್ಮಕ ಅಧ್ಯಾಯ ಅಂತಲೇ ಹೇಳ್ಬೋದು. ವಿಜಯ್ ಅವರು ಸಿನಿಮಾದ ಮೂಲಕ ಲಕ್ಷಾಂತರ ಜನರನ್ನು ಪ್ರೀತಿಯಿಂದ ಗಳಿಸಿದ್ದಾರೆ. ಈಗ ಅದೇ ಜನರ ಸೇವೆ ಮಾಡಲು ರಾಜಕೀಯದಲ್ಲಿ ಅವರು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದರಿಂದ ಕೆಲವರು ಸಂತೋಷಪಟ್ಟರೆ, ಅನೇಕ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಅವರನ್ನು ಸಿನಿಮಾ ರಂಗದಿಂದ ದೂರ ಹೋಗ್ತಾ ಇದ್ದಾರೆ ಅಂತ ತುಂಬ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಅದುವೇ ನೀವು ಥಿಯೇಟ್ರ್ಗಳಲ್ಲಿ ನೋಡಬೇಕು, ಎಷ್ಟೊಂದು ಜನ ಭಾವನಾತ್ಮಕವಾಗಿ ತುಂಬ ಅಳ್ತಾ ಇದ್ದಾರೆ. ಅದು ಪ್ರೀತಿಯಿಂದ ಕಣ್ಣೀರು ಸುರಿತಾ ಇದೆ. ನಮ್ಮ ವಿಜಯ್ ಅಣ್ಣ ಅವರು ಈ ಸರಿ ಕೊನೆಯ ಫಿಲಮ್ ಆಗಿದೆ ಅಂತ ಅವರು ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಹಲವಾರು ಲಕ್ಷಾಂತರ ಫ್ಯಾನ್ಸ್ಗಳು. ಆದರೆ ಇದೊಂದು ವಿಷಯ ಮಾತ್ರ ಸತ್ಯ, ವಿಜಯ್ ಅವರು ಸಿನಿಮಾದಿಂದ ದೂರ ಹೋಗಿರಬಹುದು ಅಂತ ನಾವು ಅಂದ್ಕೊಂಡ್ರು, ಅವರು ನೀಡಿರುವ ಅದ್ಭುತ ಚಿತ್ರಗಳ ಸಂಭಾಷಣೆಗಳು ಮತ್ತು ನೆನಪುಗಳು ಎಂದೆಂದಿಗೂ ಅಭಿಮಾನಿಗಳ ಮನದಲ್ಲಿ ಉಳಿಯುತ್ತದೆ ಫ್ರೆಂಡ್ಸ್. ತಳಪತಿ ವಿಜಯ್ ಅವ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.